ಎಲ್ಲರಿಗೂ ನಮಸ್ಕಾರ. ವಿಜ್ಞಾನ ಸಂಪದ 3 BSRAC BSc BSRS ಥರ್ಡ್ ಸೆಮ್ ಕನ್ನಡ ವಚನ ಚಿಂತನ. ಅಕ್ಕಮಹಾದೇವಿಯವರ ಭಾಗವನ್ನು ನಾವು ಇಲ್ಲಿ ನೋಡೋಣ. ನಾನು ಈಗಾಗಲೇ ಬಸವಣ್ಣನವರ ಭಾಗವನ್ನು ಮಾಡಿದ್ದೇನೆ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅದನ್ನು ನೀವು ಕಾಣಬಹುದು. ಅಕ್ಕಮಹಾದೇವಿಯವರ ಮೊದಲನೆಯ ಸ್ಟ್ಯಾನ್ಸಾ: ಮರವಿದ್ದು ಫಲವೇನು ನೆಳಲಿಲ್ಲದನಕ, ದನವಿದ್ದು ಫಲವೇನು ದಯವಿಲ್ಲದನಕ, ಹಸಿವಿದ್ದು ಫಲವೇನು ಹಯನವಿಲ್ಲದನಕ, ರೂಪಿದ್ದು ಫಲವೇನು ಗುಣವಿಲ್ಲದನಕ, ಬಿಲ್ಲಿದ್ದು ಫಲವೇನು ಬಾಣವಿಲ್ಲದನಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನಕ. ಚನ್ನಮಲ್ಲಿಕಾರ್ಜುನ. ಎಕ್ಸ್ಪ್ಲನೇಷನ್: ನೆರಳನ್ನು ನೀಡದ ಮರ, ದಯೆಯಿಲ್ಲದ ಸಂಪತ್ತು, ಹಾಲು ನೀಡದ ಹಸು ಎಲ್ಲವೂ ನಿಷ್ಪ್ರಯೋಜಕ. ಅದೇ ರೀತಿ ಒಳ್ಳೆಯ ಸೌಂದರ್ಯವಿದ್ದು ಗುಣವಿಲ್ಲದಿದ್ದರೆ ಪ್ರಯೋಜನವೇನು? ಬಾಣವೇ ಇಲ್ಲದ ಬಿಲ್ಲಿದ್ದು ಪ್ರಯೋಜನವೇನು? ವಸ್ತುವಿಗಿಂತ ವಸ್ತುವಿನ ಕರ್ತವ್ಯ ಮುಖ್ಯ ಎಂಬುದನ್ನು ಇಲ್ಲಿ ಕಾಣಬಹುದು. ಅಂದರೆ ನಿಮ್ಮ ಪರಮಾತ್ಮನ ಕುರಿತಾದ ಜ್ಞಾನವೇ ಇಲ್ಲವಾದರೆ ನನ್ನ ಅಸ್ತಿತ್ವಕ್ಕೆ ಏನು ಬೆಲೆ? ಜ್ಞಾನವೇ ಬದುಕಿನ ಪರಮ ಗುರಿ ಎಂದು ಇಲ್ಲಿ ಅಕ್ಕಮಹಾದೇವಿಯವರು ತಿಳಿಸಿದ್ದಾರೆ. ಎರಡನೇ ಸ್ಟ್ಯಾನ್ಸಾ: ಸಾವಿಲ್ಲದ ಕೇಡಿಲ್ಲದ ಚೆಲುವಂಗ ನೊಲಿದನಯ್ಯ, ಎಡೆಯಿಲ್ಲದ ಕಡೆಯಿಲ್ಲದ ತಡೆಯಿಲ್ಲದ ಕುರು ಇಲ್ಲದ ಚೆಲುವಂಗ ನೊಲಿದನವ್ವ, ಭವವಿಲ್ಲದ ಭಯ ಇಲ್ಲದ ಚೆಲುವಂಗ ನೊಲಿದೆ, ಕುಲಸೀಮೆ ಇಲ್ಲದ ನಿಸ್ಸೀಮ ಚೆಲುವಂಗ ನೊಲಿದನವ್ವ. ಇದು ಕಾರಣ ಚನ್ನಮಲ್ಲಿಕಾರ್ಜುನ ಚೆಲುವ ಗಂಡ ನೆನಗೆ, ಆ ಸಾವ ಕೇಡುವ ಗಂಡರ ನೊಯ್ದು ಒಲೆಯೊಳಕ್ಕಿಕ್ಕು ತಾಯೇ. ಅಕ್ಕಮಹಾದೇವಿಯವರು ಈ ವಚನದಲ್ಲಿ ತಮ್ಮ ನಿಜವಾದ ಪತಿಯಾಗಿ ಚನ್ನಮಲ್ಲಿಕಾರ್ಜುನನನ್ನು ಆರಿಸಿಕೊಂಡ ಕಾರಣವನ್ನು ತಿಳಿಸಿದ್ದಾರೆ. ಅವರು ಪ್ರೀತಿಸಿದ ಆ ಚೆಲುವ ಸಾವು, ನಾಶ, ರೂಪ, ಸ್ಥಳ, ಭಯ ಅಥವಾ ಕುಲದಂತಹ ಯಾವುದೇ ಲೌಕಿಕ ಮಿತಿಗಳಿಂದ ಬಂಧಿಸಲ್ಪಟ್ಟಿಲ್ಲ. ಹಾಗೂ ಆತನು ನಿರಂತರ ನಿರಾಕಾರ ಮತ್ತು ನಿಸ್ಸೀಮ ಸ್ವರೂಪದವನಾಗಿದ್ದಾರೆ. ಕ್ಷಣಿಕವಾದ ಹಾಗೂ ಮರಣಕ್ಕೆ ಒಳಗಾಗುವ ಮಾನವ ಸಂಬಂಧವನ್ನು ಸಂಪೂರ್ಣವಾಗಿ ನಿರಾಕರಿಸಿ ಅವುಗಳನ್ನು ಒಲೆಯೊಳಗೆ ಹಾಕುವಂತೆ ತಾಯಿಯಲ್ಲಿ ಅಕ್ಕಮಹಾದೇವಿಯವರು ಪ್ರಾರ್ಥಿಸಿದ್ದಾರೆ. ನಾವು ಇಲ್ಲಿ ಅಕ್ಕಮಹಾದೇವಿಯವರು ಭಾವಬಂಧಗಳನ್ನು ತ್ಯಜಿಸಿ ಶಾಶ್ವತವಾದ ದೈವೀ ಪ್ರೇಮವನ್ನು ಮಾತ್ರ ಆಶ್ರಯಿಸುವ ಅವರ ದೃಢ ಅನುಭವವನ್ನು ಸಾರುತ್ತದೆ. ಮೂರನೆಯ ಸ್ಟ್ಯಾನ್ಸಾ: ಹಸಿವೇ ನೀನು ನಿಲ್ಲು ನಿಲ್ಲು, ತೃಷೆಯೇ ನೀನು ನಿಲ್ಲು ನಿಲ್ಲು, ನಿದ್ರೆಯೇ ನೀನು ನಿಲ್ಲು ನಿಲ್ಲು, ಕಾಮವೇ ನೀನು ನಿಲ್ಲು ನಿಲ್ಲು, ಕ್ರೋಧವೇ ನೀನು ನಿಲ್ಲು ನಿಲ್ಲು, ಮೋಹವೇ ನೀನು ನಿಲ್ಲು ನಿಲ್ಲು, ಲೋಭವೇ ನೀನು ನಿಲ್ಲು ನಿಲ್ಲು, ಮದವೇ ನೀನು ನಿಲ್ಲು ನಿಲ್ಲು, ಮಚ್ಚರವೇ ನೀನು ನಿಲ್ಲು ನಿಲ್ಲು, ಸಚಾರಾಚರವೇ ನೀನು ನಿಲ್ಲು ನಿಲ್ಲು. ನಾನು ಚನ್ನಮಲ್ಲಿಕಾರ್ಜುನ ದೇವರ ಅವಸರದ ಓಲೆಯನ್ನೊಯ್ಯುತ್ತಲಿದ್ದೇನೆ, ಶರಣಾರ್ಥಿ. ಎಕ್ಸ್ಪ್ಲನೇಷನ್: ಈ ವಚನದಲ್ಲಿ ಅಕ್ಕಮಹಾದೇವಿಯವರು ತಮ್ಮ ದೈವೀ ಸಿದ್ಧಿಗೆ ಅಡ್ಡಿಯಾಗುವ ಎಲ್ಲ ಲೌಕಿಕ ಬಂಧಗಳನ್ನು ನಿಗ್ರಹಿಸುವ ಸಂಕಲ್ಪವನ್ನು ವ್ಯಕ್ತಪಡಿಸುತ್ತಾರೆ. ಅವರು ದೇಹದ ಬೇಡಿಕೆಗಳಾದ ಹಸಿವು, ತೃಷೆ, ನಿದ್ರೆ ಮತ್ತು ಆಂತರಿಕ ಶತ್ರುಗಳಾದ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರಗಳಿಗೆ ನಿಲ್ಲುವಂತೆ ನೇರವಾಗಿ ಆಜ್ಞಾಪಿಸುತ್ತಾರೆ. ಚನ್ನನು ಅತಿ ತುರ್ತು ಸಂದೇಶವನ್ನು ಒಯ್ಯುತ್ತಿರುವುದರಿಂದ ನಾನು
ಯಾವುದೇ ಲೌಕಿಕ ಅಡೆತಡೆಗಳಿಗೂ ನಿಲ್ಲಲಾರೆ ಎಂದು ತಿಳಿಸಿದ್ದಾರೆ. ಧನ್ಯವಾದಗಳು.